ಜೀವನದಿ ಗಂಗೆ. ಹಿಂದೂ ಸಂಪ್ರದಾಯದಲ್ಲಿ ಗಂಗಾ ಮಾತೆಗೆ ವಿಶೇಷ ಸ್ಥಾನಮಾನವಿದೆ. ಗಂಗೆಯಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪಗಳೆಲ್ಲ ನಾಶವಾಗುತ್ತದೆ ಎಂಬ ಒಂದು ಧಾರ್ಮಿಕ ಸಾಂಪ್ರದಾಯಿಕ ನಂಬಿಕೆ ಇದೆ. ಇದು ನಿಜವೇ? ಬನ್ನಿ ಕೇಳೋಣ ಡಾಕ್ಟರ್ ಗುರೂಜಿ ಬಸವರಾಜ ಹಡಗಲಿಯವರ ಮಾತಿನಲ್ಲಿ. ಗಂಗೆ ಪಾಪನಾಶಿನಿಯೇ? ಗಂಗೆಯಲ್ಲಿ ಸ್ನಾನ ಮಾಡುವುದರ ಮೂಲಕ ಹಲವು ಜನ್ಮಗಳ ಪಾಪ ಪರಿಹಾರವಾಗುತ್ತದೆ ಎಂಬ ನಂಬಿಕೆ, ಧಾರ್ಮಿಕ ಸಂಪ್ರದಾಯ ಹಲವಾರು ವರ್ಷಗಳಿಂದ ಬೆಳೆದು ಬಂದಿದೆ. ನಮ್ಮ ನೂರಾರು ಜನ್ಮದ ಪಾಪಗಳು ಗಂಗೆಯಲ್ಲಿ ಮಿಂದೆದ್ದ ಕ್ಷಣ ಮಾತ್ರದಲ್ಲಿ ಮರೆಯಾಗುತ್ತದೆ ಎಂಬ ನಂಬಿಕೆ ನಮ್ಮ ಜನರದ್ದು. ಹಲವಾರು ಜನ್ಮಗಳ ಪಾಪ ಕೇವಲ ಒಂದು ಸ್ನಾನದಿಂದ ಪರಿಹಾರವಾಗುತ್ತದೆಯೇ? ಬನ್ನಿ ಕೇಳೋಣ ಗುರೂಜಿರವರ ಮಾತುಗಳಲ್ಲಿ. ಏನು ಮಾಡ್ತೀರಿ? ಬೇಕಾದಷ್ಟು ಪಾಪ ಮಾಡಿದೇನೆ. ಹಿರಿಯರು ಹೇಳಿಬಿಟ್ಟಾರಲ್ಲ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೈಸ್ಮಿನ್ ಸನ್ನಿ ನಿಮ್ಗೆ ಗುರುಮುಗಿತ್ತು. ಗಂಗಾಕ್ಕೆ ಹೋಗಿ ಒಂದು ಡುಬುಕಿ ಹೊಡೆದ್ರಪ್ಪ ಅಂದ್ರೆ ಎಲ್ಲ ಪಾಪ ಪರಿಹಾರ. ಬೇಕಾದಷ್ಟು ಪಾಪ ಮಾಡಿರ್ರಿ, ಗಂಗಾಕ್ಕೆ ಹೋಗಿ ಹಿಂಗೆ ಮುಳುಗೆದ್ದು ಬಿಟ್ರೆ ಪಾಪ ಮಠಾಶ್ ಎಲ್ಲರ ತಲೆ ಕೂತ್ಬಿಟ್ಟತಿ. ಅದಕ್ಕೆ ಗಂಗಾ 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 ಅಂತ ಬಡ್ಕೊತಾರ, ಹೋಗಿ ಡುಬುಕು ಹೊಡಿತಾರೆ, ದಾನ ಧರ್ಮ ಮಾಡ್ತಾರೆ. ಇಲ್ಲೇ ಒಂದು ಪೈಸಾ ಬಿಚ್ಚಿ ಹಿಡಿದ್ರು ಕರೆ ಅಲ್ಲಿ ಹೋಗಿ ದಾನ ಧರ್ಮ ಮಾಡ್ತಾರೆ. ನೀವು ಅಲ್ಲೇ ಹುಟ್ಟಿದರೆ ಕನ್ನಡನಲ್ಲಿ ಹುಟ್ಟಬೇಕಂತಾರಲ್ಲ, ನೀವು ಭಿಕ್ಷುಕರಾಗಿ ಹುಟ್ಟಬೇಕಂದ್ರೆ ಗಂಗಾ ಇದು ಹರಿದ್ವಾರದಲ್ಲಿ ಹುಟ್ಟಬೇಕು. ಹರಿದ್ವಾರ ಋಷಿಕೇಶ್ವರ ಏನು ಅದ್ಭುತ. ಅಲ್ಲಿ ಭಿಕ್ಷುಕರಾಗಿದ್ದವರು ಭಾಳ ಇದು ನೋಡ್ರಿಪ್ಪ. ಒಟ್ಟು ಹಿಂಗೆ ಕೈ ಚಾತ್ರಿ ಅಬ್ಬಬ್ಬಬ್ಬಬ್ಬ ಶಾಲ ಬಂದು ಕೈಯಾಗಿ ಬೀಳ್ತಾವು, ಬಜಿ ಬೀಳ್ತಾವು, ಸ್ವೀಟ್ ಬೀಳ್ತಾವ, ಏನು ಕೇಳ್ತಾರೆ ಒಟ್ಟು ಬೀಳ್ತಾವೆ. ಅಲ್ಲಿ ಭಿಕ್ಷುಕರಿಗೆ ಅಷ್ಟು ಕಿಮ್ಮತ್ತದ. ಅಲ್ಲಿ ತೊಗೊಂಡೋರ್ ದಿಕ್ಕಿಲ್ಲ, ಅದು ಹಿಂಗೆ ಕೈ ಚಾಚಿ ಸಾಕು, ಅಪ್ಪ ಒಬ್ಬ ಭಿಕ್ಷುಕ್ ಸಿಕ್ಕಪ್ಪ ಅಂತಂತವ. ಒಂದು ದಾನ ಧರ್ಮ ಮಾಡೋಕೆ, ಪಾಪ ಕಳ್ಕೊಳಕ್ಕೆ ಹಿಂಗೆ ಒಂದಿಟ್ಟು ದಾನ ಮಾಡಿ ಅಲ್ಲಿ ಹೋಗಿ ಗಂಗಾಗೆ ಡುಮ್ಕಿ ಹಾಕಿದ್ರೆ ಯಪ್ಪ ನಾ ಉಳ್ಕೊಂಡೆ, ಬಾರಕುನ್ ಮಾಫ್. ಅದಕ್ಕೆ ಈ ನಮಗೆ ರೂಢಿಯಾಗಿಬಿಟ್ಟೈತಿ. ಹಿಂದೂ ಪರಂಪರೆಯೊಳಗೆ ಗಂಗೆಗೆ ಅತ್ಯಂತ ಪವಿತ್ರ ಸ್ಥಾನದ ಮತ್ತು ಅದು ಪಾಪನಾಶಿನಿ, ಪಾಪ ವಿನಾಶಿನಿ ಗಂಗೆ ಅಂತ ಹೇಳ್ಕೊತ ಬರ್ತಾರೆ. ಹೌದಾ? ಎಲ್ಲರೂ ಹೋಗಿ ಲಕ್ಷ ಗಟ್ಟಲೆ ಮಂದಿ, ಕೋಟಿ ಗಟ್ಟಲೆ ಮಂದಿ, ಆಸ್ತಿಕ ಮಂದಿ, ಹಿಂದೂ ಧಾರ್ಮಿಕ ಮಂದಿ ಹೋಗಿ ಡುಬುಕಿ ಹಾಕ್ತಾರೆ. ಇದನ್ನು ನಾರದ ಒಂದು ಸಲ ಕೇಳಿದ. ನಾರದ ನೋಡಿದ, ನಾರದ ಕೇಳಿರಲ್ಲ, ನಾರದ ಗಂಗಾಮಾಯಿಗೆ ಕೇಳ್ತಾರಂತ. ಗಂಗಾಮಾಯಿ ಇಷ್ಟೆಲ್ಲ ಜನ ಬಂದು ತಮ್ಮ ಪಾಪ ಕರ್ಮಗಳನ್ನ ನಿನ್ನ ಇದು ಸ್ನಾನ ಮಾಡಿ ಬಿಟ್ಟು ಹೋಗ್ಬಿಡ್ತಾರ, ಎಷ್ಟರ ಪಾಪ ತಗೊಂಡು ನೀನು ಏನು ಮಾಡ್ತೀಯ ಅಂತ ಕೇಳ್ತಂತ. ಗಂಗಾಮಾಯಿ ಕೇಳ್ತಾನ, ಎಷ್ಟು ಮಂದಿ ಅಷ್ಟು ತಮ್ಮ ಪಾಪ ನೀನು ಕೈ ಬಿಟ್ಟು ಬಿಡ್ತಾರ, ಆ ಪಾಪ ತಗೊಂಡು ನೀ ಏನು ಮಾಡ್ತಿ? ಮತ್ತು ನೀ ಮಹಾ ಪಾಪಿಷ್ಟ ಆಗ್ಬಿಡ್ತೀಯಲ್ಲ. ನಾರದ, ನಾ ಏನು ಮಾಡ್ತೀನಿ? ಅವ್ರು ಹೆಂಗೆ ತಮ್ಮ ಪಾಪ ತಗೊಂಡು ನಾನು ಒಡಲೊಳಗೆ ಹಾಕ್ತಾರ, ನಾನು ಒಯ್ದು ಸಮುದ್ರ ರಾಜನ ಒಡಲಾಗ ಹಾಕಿಬಿಡ್ತೀನಿ ಅಂತಂತ ಒಂದು ಹರ್ಕೊಂಡು ಹೋಗಿ ಅಲ್ಲಿ ಕೂಡ್ತೀನಲ್ಲ. ನಾನು ಒಯ್ದು ಸಮುದ್ರ ರಾಜನ ಒಡಲೊಳಗೆ ಆ ಎಲ್ಲ ಪಾಪಗಳು, ಇವರೆಲ್ಲ ಪಾಪಗಳನ್ನು ಒಯ್ದವ್ರಾಗ ಹಾಕಿಬಿಡ್ತೀನಿ. ಅಲ್ಲ ಇವನನ್ನು ಹಂಗೆ ನೀ ಇಟ್ಕೊಳೋದಿಲ್ಲ. ಮತ್ತು ನಾರದ ಹೋದ, ಸಮುದ್ರ ರಾಜನ ಕಡೆ ಹೋದ. ಸಮುದ್ರ ರಾಜ ಮತ್ತು ಎಲ್ಲರೂ ತಮ್ಮ ಪಾಪ ಕಳ್ಕೊಳಕ ಗಂಗಾ ನದಿ ಬರ್ತಾರೆ, ಅಲ್ಲಿ ತೊಳ್ಕೊತಾರೆ, ಮತ್ತು ಆ ಪಾಪ ಎಲ್ಲ ನಿನ್ನ ಒಡಲೊಳಗೆ ಹಾಕ್ತಾಳಂತ ಗಂಗಾ. ಮತ್ತು ಭಯಂಕರ ಪಾಪ ಕೂಡ್ತದೆ ನಿನ್ನೊಳಗೆ. ಮತ್ತು ಆ ಪಾಪ ಕೂಡ್ದಾಗ ನೀ ಹೆಂಗೆ ಮಾಡ್ತೀಯ ಅಂತ ಕೇಳಿದಂತು. ನಾ ಏನು ಮಾಡ್ತೀನಿ? ನಾ ಸೂರ್ಯ ಹೇಳ್ತೀನಿ ಅಂತ. ನಾ ಸೂರ್ಯ ಹೇಳ್ತೀನಿ. ಏನು ಹೇಳ್ತೀನಿ? ಅವು ಸೂರ್ಯ ಬಂದು ಟಚ್ ಮಾಡ್ತಾನೆ ತೆರೆಗಳ ಮೇಲೆ. ಅವ್ರ ಪಾಪಗಳನ್ನು ಹೊರಗೆ ಬರೋದೇ ಇಲ್ಲ. ಹಿಂಗೆ ಬಂದು ಗಂಗಾ ಕೂಡ್ತಾವಲ್ಲ, ತೆರೆಗಳ ಮೇಲೇ ಇರ್ತಾವೆ, ಮೇಲ್ಪಟದೊಳಗೆ ಇರ್ತಾವೆ. ಹೌದಾ? ಸೂರ್ಯನ ಕಿರಣಗಳು ಬಿದ್ದ ತಕ್ಷಣ ಆ ಪಾಪದನ್ನು ತಗೊಂಡು, ನೀರನ್ನು ತಗೊಂಡು ಮೌಢವಾಗಿ ಮ್ಯಾಗ ಹೋಗ್ಬಿಡ್ತದೆ ಅದು ಅನ್ನಂತ. ಮೋಡರಾಜ ಹೋಗಿ ಕೇಳಿದಂತ, ಮತ್ತೆ ನೀ ಏನು ಮಾಡ್ತೀವಿ? ನಾ ಏನು ಮಾಡ್ಲಿ? ಅದು ಇಟ್ಕೊಂಡು ಪಾಪ ಇಟ್ಕೊಂಡು ಮತ್ತೆ ಹೊಳೆ ಭೂಮಿ ಮೇಲೆ ಕಳಿಸ್ಬಿಡ್ತೀವಿ ಅಂತಂದ್ರೆ ಭೂಮಿಯಾಗ ಹೋಗಿ ಕೇಳಿದಂತ, ನೀ ಏನು ಮಾಡ್ತೀವಿ? ಇನ್ನ ಜ್ವಾಳದಾಗ, ಗೋದಾಗ, ಅಕ್ಕಿಯಾಗ ಒಟ್ಟು ಹಾಕ್ಬಿಡ್ತೀರಿ ಪಾಪ. ಇವು ಬಂದು ತಿಂತಾವ, ಮತ್ತೆ ಪಾಪ ಬಂತ. ನಿಮ್ಮ ಪಾಪ ಹೋಗುವುದಿಲ್ಲ, ನಿಮ್ಮ ಪಾಪ ಎಲ್ಲೂ ಹೋಗೋದೇ ಇಲ್ಲ. ರಿಟರ್ನ್ ಜೀವನ ಚಕ್ರದೊಳಗೆ ಗಂಗಾಮಾಯಿ, ಸಮುದ್ರ ರಾಜ
ಮೋಡಗಳು, ವರುಣ, ಭೂಮಿ ತಾಯಿ ಮತ್ತು ಧಾನ್ಯಗಳು ಮತ್ತೆ ಒಳಗೆ ಹೋಗ್ತದ, ಪಾಪ ಉಳಿತೈತ. ಅದಕ್ಕೆ ನೀವು ತಿಳ್ಕೊಬ್ಯಾಡ್ರಿ ನನ್ನ ಪಾಪ ಹೋತು ಅಂತ ತಿಳ್ಕೊಂಡು ತಲೆಯನ್ನು ತೆಗೆದು ಹಾಕ್ರಿ.